ಇನ್ನು ರಾಜ್ಯದಲ್ಲಿ ಈ ವಕ್ಫ್ ಆಸ್ತಿ ವಿವಾದ ಜೋರಾಗ್ತಾ ಇದ್ದಂತೆ ಸರ್ಕಾರ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದೆ. ಹೆಂಗೆ ಡ್ಯಾಮೇಜ್ ಕಂಟ್ರೋಲ್ ಅಂತಂದರೆ, ಕೆಲವು ರೈತರಿಗೆ ನೀಡಿದ್ದಂತಹ ನೋಟಿಸನ್ನು ಹಿಂದಕ್ಕೆ ಪಡೆಯಲಾಗಿದೆ ಅಂತ ಕಂದಾಯ ಇಲಾಖೆ ತಿಳಿಸಿದೆ. ಆ್ಯಕ್ಚುಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲ ರೈತರಿಗೆ ಕೊಟ್ಟಿರ್ತಕ್ಕಂಥ ನೋಟಿಸ್ ವಾಪಸ್ ಪಡೀರಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರ ಸ್ವೀಕರಿಸಿದ ದಿನದಿಂದ ಹಿಡಿದು ಇಲ್ಲಿವರೆಗಿನ ಜಿಲ್ಲಾವಾರು ಅಂಕಿಅಂಶವನ್ನು ಬಿಡುಗಡೆ ಮಾಡಿದೆ. ಜೂನ್ 1, 2023ರಿಂದ ಹಿಡಿದು ಈ ವರ್ಷದ ಅಕ್ಟೋಬರ್ 31ರ ಅವಧಿಯವರೆಗೆ 5 ಜಿಲ್ಲೆಯ ಒಟ್ಟು 423 ಆಸ್ತಿಗೆ ನೋಟಿಸ್ ನೀಡಿದೆ ಅಂತ ಈಗಾಗಲೇ ತಿಳಿಸಿದೆ ಕಂದಾಯ ಇಲಾಖೆ. ಹಾಗಾದರೆ ಯಾವ ಜಿಲ್ಲೆಯಲ್ಲಿ ನೋಟಿಸನ್ನು ವಾಪಸ್ ಪಡೆದಿದ್ದಾರೆ, ಎಷ್ಟೆಷ್ಟು ವಾಪಸ್ ಪಡೆದಿದ್ದಾರೆ, ಪರ್ಟಿಕ್ಯುಲರ್ ಆಗಿ ಇದು ರೈತರ ಜಮೀನಿಗೆ ಕೊಟ್ಟಿರ್ತಕ್ಕಂಥದ್ದನ್ನು ವಾಪಸ್ ಪಡೆದಿದ್ದಾರಂತೆ. ಎಲ್ಲೆಲ್ಲಿ ಅಂತಕ್ಕಂಥದ್ದನ್ನು ನೋಡೋಣ. ಬೆಳಗಾವಿಯಲ್ಲಿ ಕೊಟ್ಟಿದ್ದಂತಹ 4 ನೋಟಿಸನ್ನು ಈಗ ಸದ್ಯಕ್ಕೆ ವಾಪಸ್ ಪಡೆದಿದ್ದಾರೆ. ತೀವ್ರ ಟೀಕೆ, ವಿವಾದದ ಬೆನ್ನಲ್ಲೇ ಕಂದಾಯ ಇಲಾಖೆ ಆದೇಶ. ಯಾಕೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳೇ ಆದೇಶ ಕೊಟ್ಟಿದ್ರಲ್ಲ, ಯಾವ ರೈತರನ್ನು ನಾವು ಬೀದಿಗೆ ತರಲ್ಲ, ಎಲ್ಲ ರೈತರಿಗೆ ಕೊಟ್ಟಿರೋ ಎಲ್ಲ ನೋಟಿಸನ್ನು ವಾಪಸ್ ಪಡಿತೀವಿ ಅಂತ. ನೋಟಿಸ್ ವಾಪಸ್ ಪಡೆದ್ರೆ ಆಗಲ್ಲ. ನೀವು ಪಹಣಿನಲ್ಲಿ ವಕ್ಫ್ ಬೋರ್ಡ್ ಅಂತ ಮೆನ್ಷನ್ ಆಗಿರೋದನ್ನ ಅದನ್ನು ರಿಮೂವ್ ಮಾಡಬೇಕು. ಅಂದರೆ ಹೊಸ ಪಹಣಿಯನ್ನು ಇಶ್ಯೂ ಮಾಡಬೇಕು ನೀವು. ಆಗ ಮಾತ್ರ ಇದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈಗ ಬೈ ಎಲೆಕ್ಷನ್ ಇದೆ ಅಂತ ಅಂದ್ಬಿಟ್ಟು ನೀವು ವಾಪಸ್ ತೊಗೊಂಡು ಎಲೆಕ್ಷನ್ ಮುಗಿದ್ಮೇಲೆ ನೀವು ಮತ್ತೆ ನೋಟಿಸ್ ಕೊಟ್ಟರೆ, ಬೆಳಗಾವಿನಲ್ಲಿ 4 ನೋಟಿಸನ್ನು ವಾಪಸ್ ಪಡ್ಕೊಂಡಿದ್ದಾರೆ. ಅಂದರೆ 4 ರೈತರಿಗೆ ಕೊಟ್ಟಿರ್ತಕ್ಕಂಥ ನೋಟಿಸ್ಸು. ಕಲಬುರಗಿಯಲ್ಲಿ 166 ರೈತರಿಗೆ ಕೊಟ್ಟಿದ್ದ ನೋಟಿಸನ್ನು ವಾಪಸ್ ಪಡೆಯಲಾಗಿದೆ. ಹಾಗೆಯೇ ವಿಜಯನಗರ ಜಿಲ್ಲೆಯಲ್ಲಿ 14 ನೋಟಿಸ್ ವಾಪಸ್ ಪಡೆದಿದ್ದಾರೆ. ವಿಜಯಪುರ ಶುರುವಾಗಿದ್ದೇ ವಿಜಯಪುರದಲ್ಲಿ 120 ನೋಟಿಸನ್ನು ವಾಪಸ್ ಪಡೆಯಲಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ 119 ನೋಟಿಸನ್ನು ಹಿಂದಕ್ಕೆ ಪಡೆದಿದ್ದಾರೆ. ಒಟ್ಟು 5 ಜಿಲ್ಲೆಗಳಿಂದ 423 ನೋಟಿಸನ್ನು ವಾಪಸ್ ಪಡೆದಿದ್ದಾರೆ. ಉಳಿದ ಜಿಲ್ಲೆಗಳು ನಿಮಗಂತೂ ಎಲ್ಲ ಜಿಲ್ಲೆನಲ್ಲೂ ಕೊಟ್ಟಿದ್ದಾರಪ್ಪ. ಮೈಸೂರಲ್ಲಿ ಕೊಟ್ಟಿದ್ದಾರೆ, ಮಂಡ್ಯದಲ್ಲಿ ಕೊಟ್ಟಿದ್ದಾರೆ, ಕೊಡಗಲ್ಲಿ ಕೊಟ್ಟಿದ್ದಾರೆ. ಎಲ್ಲ ಜಿಲ್ಲೆಗಳಲ್ಲೂ ನೀವು ನೋಟಿಸ್ ಕೊಟ್ಟಿದ್ದೀರಲ್ಲ, ಬರೀ 5 ಜಿಲ್ಲೆಗೆ ಮಾತ್ರ ಸೀಮಿತನಾ ಅಥವಾ ಬೇರೆ ಕಡೆ ಏನಾದರೂ ನೀವು ಬೇರೆ ಜಿಲ್ಲೆಗಳಲ್ಲೂ ತಗೋತೀರಾ? ಅದನ್ನು ಹೇಳಬೇಕು.